ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ಇಂಗ್ಲೀಷ್ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ SA2 ಪರೀಕ್ಷೆಯನ್ನು ಈ ವರ್ಷ DSCRT ಅವರೇ ಮಾಡ್ತಾ ಇದ್ದಾರೆ. ಸೊ ಆಲ್ರೆಡಿ ಈಗ ನಿಮಗೆ ಬ್ಲೂ ಪ್ರಿಂಟು ಮತ್ತು ಕ್ವಶನ್ ಪೇಪರ್ನ ಕೊಟ್ಟಿದ್ದಾರೆ. ಅದರ ಕಂಪ್ಲೀಟ್ ಆಗಿರ್ತಕ್ಕಂಥ ಬ್ಲೂ ಪ್ರಿಂಟ್, ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರನ್ನು ನೋಡುವ. ಸೊ ಇದಕ್ಕಿಂತ ಮುಂಚೆ ನಾನು ಕನ್ನಡ, ಹಿಂದಿ, ಸೋಷಲ್ ಸೈನ್ಸ್, ಮ್ಯಾಥ್ಸಲ್ಲಿ ಹಾಕಿದ್ದೀನಿ. ಅವೆಲ್ಲವುಗಳ ಲಿಂಕನ್ನೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದಾವೆ. ಸೊ ನೆಕ್ಸ್ಟ್ ನಿಮಗೆ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳು ಬರ್ತಾವೆ, ಅದನ್ನು ಸಹಿತ ನೀವುಗಳು ನೋಡಿ ಅಂತ ಹೇಳ್ತಾ ಸೊ ಕಮೆಂಟ್ ಪಕ್ಕ ಹೈಪನ್ನು ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಫಸ್ಟ್ ಚಾಪ್ಟರ್ ವೈಸ್ ವೇಟೇಜ್ ನೋಡ್ಕೊಂಡು ಬನ್ನಿ. ದ ಎನ್ಸೆಂಟೆಡ್ ಫುಲ್ಗೆ 3 ಮಾರ್ಕರ್ 1, 3 ಕ್ವಶನ್ಸ್ಗೆ 2 ಮಾರ್ಕರ್ 1, ಮೈ ಬಿಗಿನಿಂಗ್ಸ್ಗೆ 3 ಮಾರ್ಕರ್ 1, ವಾಟ್ ಎವರ್ ವಿ ಡೂಗೆ 2 ಮಾರ್ಕರ್ 1 ಕ್ವಶನ್, ಜಸ್ಟಿಸ್ ಅಬೌವ್ ಸೆಲ್ಫ್ಗೆ 3 ಮಾರ್ಕರ್ 1, ದ ನೋಬಲ್ ಬಿಷಪ್ಗೆ 3 ಮಾರ್ಕರ್ 1, ದ ವಿಲ್ ಆಫ್ ಸ್ಯಾಕ್ರಿಫೈಸ್ 2 ಮಾರ್ಕರ್ 1, ಟು ಮೈ ಕಂಟ್ರಿಯನ್ 2 ಮಾರ್ಕರ್ 1 ಕ್ವಶನ್ ಬರಬೇಕು. ಇನ್ನು ಪೊಯೆಟ್ರಿದಲ್ಲಿ ಏನು ವೇಟೇಜ್ ಕೊಟ್ಟಿದ್ದಾರೆ, ಉಪಗುಪ್ತಗೆ 4 ಮಾರ್ಕ್ಸಿಂದ 1 ಕ್ವಶನ್ ಅದ, ಗ್ರೇಟ್ಫುಲ್ನೆಸ್ಗೆ 4 ಮಾರ್ಕರ್ 1 ಕ್ವಶನ್, ದ ಗರ್ಲ್ ಕಾಲ್ಡ್ ಗೋಲ್ಡನ್ 2 ಮಾರ್ಕರ್ 1 ಕ್ವಶನ್, ವಂಡರ್ಫುಲ್ ವರ್ಡ್ಸ್ಗೆ 4 ಮಾರ್ಕರ್ 1 ಕ್ವಶನ್, ಜಸ್ಟಿಸ್ಗೆ 4 ಮಾರ್ಕರ್ 1 ಕ್ವಶನ್. ಇನ್ನು ನೋಬಲ್ನೆಸ್, ಎನ್ಕೈಂಡ್ನೆಸ್ ನೋಬಲ್ನೆಸ್ ಅಂತ ಇದೆ. ಸೊ ಇದಕ್ಕೆ 3 ಮಾರ್ಕರ್ 1 ಇದೆ. ದ ಸಾಂಗ್ ಆಫ್ ಫ್ರೀಡಮ್ಗೆ 3 ಮಾರ್ಕರ್ 1 ಕ್ವಶನ್, ಇಟ್ ನೆವರ್ ಕಮ್ಸ್ ಅಗೇನ್ಗೆ 3 ಮಾರ್ಕರ್ 1 ಕ್ವಶನ್ ಇತ್ತು. ಇನ್ನು ಸಪ್ಲಿಮೆಂಟ್ರಿ ರೀಡಿಂಗಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಪ್ರಶ್ನೆ 2 ಅಂಕಕ್ಕಿದ್ದಾವೆ. ಅರುಣಾ ಅಸಫಲಿ, ಹ್ಯಾಪಿ ಕ್ಯೂವರ್, ರಣಜೀತ್ ವಂಡರ್ಫುಲ್ ಬ್ಯಾಟ್ ಮತ್ತು ಮೌಂಡೇ ಮಾರ್ನಿಂಗ್. ಸೊ ಎಲ್ಲದಕ್ಕೂ ಒಂದೊಂದು ಕ್ವಶನು 2 ಮಾರ್ಕಿಂದು. ಸ್ಟಾರ್ ಇತ್ತಂದರೆ ಅದೇನಾಗಿರ್ತದಪ್ಪ ಅಂದರೆ ಇಂಟರ್ನಲ್ ಚಾಯ್ಸಿಂಗೆ ಬರ್ತದೆ. ಇನ್ನು ಗ್ರಾಮರ್ ಪಾಯಿಂಟ್ ನೋಡೋದಾದರೆ ಸೊ ಟೋಟಲಿ ಗ್ರಾಮರ್ ಐಟಮ್ 16 ಇದ್ದಾವೆ. ಎಡಿಟಿಂಗ್ಗೆ 2 ಮಾರ್ಕ್ಸ್ ಕ್ವಶನ್ ಅದ, ಪ್ರೊಫೈಲ್ಗೆ 3 ಅಂಕ, ಪಿಕ್ಚರ್ಗೆ 3 ಅಂಕ, ಸ್ಟೋರಿಗೆ 3 ಅಂಕ, ಎಸ್ಎ 4, ಪ್ಯಾಸೇಜ್ 4, ಲೆಟರ್ ರೈಟಿಂಗ್ 4. ಸೊ ಟೋಟಲ್ ಏನಾಗಿದೆಪ್ಪ ಅಂದರೆ 38 ಕ್ವಶನು 80 ಮಾರ್ಕ್ ಇದೆ. ಸೊ ಫಸ್ಟ್ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ. 4 ಸರಿಯಾದ ಉತ್ತರವನ್ನು ಆರಿಸಿ ಬರಬೇಕು. ಇದರಲ್ಲಿ ಫಸ್ಟ್ ಕೇಳಿದ್ರು ಕ್ವಶನ್ ಟ್ಯಾಗ್ಗೆ ಸಂಬಂಧಪಟ್ಟಂತೆ ದ ಹರ್ಮಿಟ್ ಈಸ್ ಅ ವೈಸ್ ಮ್ಯಾನ್ ಅಂತ ಇದೆ. ದ ಹರ್ಮಿಟ್ ಈಸ್ ಅಂತಕ್ಕಂಥದ್ದು ಪಾಸಿಟಿವ್ ಅದ. ಸೊ ನೆಗೆಟಿವ್ ತಂದರೆ ಏನಾಗ್ತದಪ್ಪ ಅಂದರೆ ಇಸಂಟ್ ಹಿ ಅಂತಕ್ಕಂಥದ್ದು ಆಪ್ಷನ್ ಬಿ ಕರೆಕ್ಟಾಗಿ ಉತ್ತರವನ್ನು ಕೊಡಬೇಕು. ಇನ್ನು ಅಂಡರ್ಲೈನ್ ಮಾಡಿರ್ತಕ್ಕಂಥ ಸೆಂಟೆನ್ಸ್ಗೆ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಕೇಳ್ತದ ಅಂತ ಕೇಳಿದರು. ಸೊ ಸೆಂಟೆನ್ಸ್ ಇದ್ದಿತ್ತು ಐ ಆಮ್ ಗೋಯಿಂಗ್ ದ್ಯಾಟ್ ವೇ, ಐ ಕ್ಯಾನ್ ಡ್ರಾಪ್ ಯು ದೇರ್ ಅಂತ ಇದೆ. ಇದೇನಾಗ್ತದಪ್ಪ ಅಂದರೆ ಆಪ್ಷನ್ ಸಿ ಅಪರಿಂಗ್ ಹೆಲ್ಪ್ ಅಂತಕ್ಕದ್ದನ್ನು ಬರ್ತದೆ. ಇನ್ನು ಥರ್ಡ್ ಕ್ವಶನ್ ಇತ್ತು ಇನ್ಫಿನಿಟನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ. ಸೊ ಗೊತ್ತಿರಲಿ, ಇನ್ಫಿನಿಟ್ ಅಂದರೆ ಟು ಜೊತೆಗೆ ಮೇನ್ ವರ್ಬ್ ಬರಬೇಕು. ವರ್ಬ್ದು ಫಸ್ಟ್ ಫಾರ್ಮ್ ನಿಮ್ಗೆ ಏನಾಗಬೇಕಪ್ಪ ಅಂದರೆ ಬರಬೇಕು. ಇಲ್ಲಿ ಟು ಜೊತೆಗೆ ಮೇನ್ ವರ್ಬ್ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಟು ರೆಸ್ಟ್ ಅದ, ಅದೇ ಇನ್ಫಿನಿಟ್ ಆಗಿರ್ತದೆ. ಫೋರ್ತ್ ಕ್ವಶನ್ ರೀಡ್ ದ ಗಿವನ್ ಸ್ಟೇಟ್ಮೆಂಟ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಪ್ರಿಪೋಸಿಷನ್ ಕೇಳಿದರು. ಅಲ್ಗು ಆ್ಯಂಡ್ ಜುಮ್ಮನ್ ವೇರ್ ಗ್ರೀಟ್ಲಿ ರಿಸ್ಪೆಕ್ಟೆಡ್ ಡ್ಯಾಶ್ ದ ವಿಲೇಜ್ ಅಂತ ಕೇಳಿದ್ದಾರೆ. ಇನ್ ದ ವಿಲೇಜ್ ಇನ್ ಅಂತಕ್ಕಂಥದ್ದನ್ನು ಬರೀಬೇಕು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಫಿಫ್ತದಲ್ಲಿ ಕೊಲೆಕೆಟಿವ್ ವರ್ಡ್ ಕೇಳಿದ್ದಾರೆ. ಡೆವಲಪ್ಡ್ ಇದೆ. ಸೊ ಡೆವಲಪ್ಡ್ ಜೊತೆ ಯಾವುದು ಕೊಲೆಕೆಟಿವ್ ಆಗಿರ್ತಕ್ಕಂಥದ್ದು ಕೇಳಿದ್ರು, ಡೆವಲಪ್ಡ್ ನೇಷನ್ ಅಂತಕ್ಕದ್ದನ್ನು ನೀವು ಬರೀಬೇಕು. ಇನ್ನು ಕೊಟ್ಟ ವರ್ಡ್ಸ್ಗಳಲ್ಲಿ ಡೇಟ್, ಕೀಪ್, ಪೇಪರ್, ಡಿಮೆನ್ಷನ್, ಇದರಲ್ಲಿ 2 ಸಿಲಬಲ್ ವರ್ಡ್ ಯಾವುದು ಅಂತ ಕೇಳಿದ್ದಾರೆ. ಸೊ ಪೇಪರ್ ಇಸ್ ದ 2 ಸಿಲಬಲ್ ವರ್ಡ್ ಅನ್ನೋದನ್ನು ಬರೀಬೇಕು. ಇನ್ನು 7th ಬರೋಣ. ಸೊ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಯಾವುದು ಅದನ್ನು ಇಂಡಿಕೇಟ್ ಮಾಡ್ತದೆ ಅಂತ ಕೇಳಿದರು, ಇಂಟೆಲಿಜೆಂಟ್. ಸೊ ಇಂಟೆಲಿಜೆಂಟ್ ಅಂತಕ್ಕಂಥದ್ದು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಬರೋದು ಅಡ್ಜೆಕ್ಟಿವ್. 8th ಲಿಂಕರ್ ಕೇಳಿದ್ದಾರೆ. ಕಪಿಲಾಸ್ ಮದರ್ ಕುಡ್ ನಾಟ್ ರೀಡ್ ದ ಟೈಮ್ ಬಟ್ ಸಿ ನ್ಯೂ ಇಟ್ ವಾಸ್ ಅರ್ಲಿ ಇನ್ ದಿ ಮಾರ್ನಿಂಗ್. ಸೊ ಇಲ್ಲಿ ಬಟ್ ಅಂತಕ್ಕದ್ದನ್ನು ಏನು ಮಾಡಬೇಕಾಗಿತ್ತು, ಲಿಂಕರ್ ಕಂಜಂಕ್ಷನನ್ನು ಹಾಕಬೇಕು. ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಿ ದ ಕನ್ವಿಕ್ಟ್ ಸ್ಟೋಲ್ ದ ಸಿಲ್ವರ್ ವೇರ್ ಅಂತ ಇದೆ. ಸೊ ಪ್ಯಾಸಿವ್ ವಾಯ್ಸ್ಗೆ ಹೋದಾಗ ದ ಸಿಲ್ವರ್ ವೇರ್ ವಾಸ್ ಸ್ಟೋಲನ್ ಬೈ ದಿ ಕನ್ವಿಕ್ಟ್ ಅಂತ ಬರೀಬೇಕು. 10th ಕ್ವಶನ್ ಸಪ್ರೇಟ್ ಇದೆ. ಈ ವರ್ಡನ್ನು ವರ್ಬ್ ಫಾರ್ಮಲ್ಲಿ ಯೂಸ್ ಮಾಡಲಿಕ್ಕೆ ಹೇಳಿದರು. ಪ್ಲೀಸ್ ಸಪ್ರೇಟ್ ದ ರೆಡ್ ಆ್ಯಂಡ್ ಬ್ಲೂ ಫೈಲ್ಸ್ ಅಂತ ನಾನು ಏನು ಮಾಡಿದ್ದೀನಿ ಬರೆದಿದ್ದೀನಿ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸುಟೇಬಲ್ ಆರ್ಟಿಕಲ್. ಐ ಹ್ಯಾಡ್ ಆ್ಯನ್, ಇಲ್ಲಿ ಏನು ಬರೀಬೇಕು, ಆ್ಯನ್ ಅಪಾಯಿಂಟ್ಮೆಂಟ್ ವಿತ್ ಅ ಪರ್ಸನ್ ಹೂ ವಾಸ್ ಸೀನಿಯರ್ ಟು ಮೀ ಅಂತಕ್ಕದ್ದನ್ನು ಆಗಬೇಕು. 12th ಕರೆಕ್ಟಾಗಿರ್ತಕ್ಕಂಥ ಟೆನ್ಸ್ ಫಾರ್ಮ್ ಕೇಳಿದ್ದಾರೆ. ಪರ್ ಸೆಂಟೆನ್ಸ್ ಅಂತ ಇದೆ, ಇದು ಸೆಂಟೆನ್ಸ್ಡ್ ಅಂತ ಬರೀಬೇಕು. ಭಗತ್ ಸಿಂಗ್ ಆ್ಯಂಡ್ ಹೀಸ್ ಅ ಕಾಮ್ರೇಡ್ಸ್ ವೇರ್ ಸೆಂಟೆನ್ಸ್ಡ್ ದ ಡೆತ್ ಬೈ ದಿ ಬ್ರಿಟಿಷ. ಇನ್ನು 13th ಕೇಳಿದ್ರು ಪರ್ಫಾರ್ಮ್ ಇದೆ. ಸೊ ಪರ್ಫಾರ್ಮ್ದು ಕರೆಕ್ಟಾಗಿರ್ತಕ್ಕಂಥ ಫಾರ್ಮ್ ಏನಾಗ್ತದಪ್ಪ ಅಂತಂದರೆ ಸಿ ವುಡ್ ಕಂಪೇರ್ ಅವರ್ ಪ್ರೀವಿಯಸ್ ಪರ್ಫಾರ್ಮೆನ್ಸ್ ಟು ಇಂಪರ್ವ್ಯೂ ಅವರ್ ಸೆಲ್ಸ್ ಅಂತ ಆಗ್ತದೆ. ಪರ್ಫಾರ್ಮೆನ್ಸ್ ಈಸ್ ದಿ ರೈಟ್ ಆನ್ಸರ್. ಕೊಟ್ಟ ಸೆಂಟೆನ್ಸನ್ನು ಕಂಪೇರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಿರಿ. ಸೆಂಟೆನ್ಸ್ ಮಿಲ್ಕ್ ಈಸ್ ಮೋಸ್ಟ್ ನ್ಯೂಟ್ರಿಷಿಯಸ್ ಫುಡ್ ಅಂತ ಕೇಳಿದ್ದಾರೆ. ಅದು ಕಂಪೇರಿಟಿವ್ಗೆ ಹೋದಾಗ ಮಿಲ್ಕ್ ಈಸ್ ಮೋರ್ ನ್ಯೂಟ್ರಿಷಿಯಸ್ ದ್ಯಾನ್ ಎನಿ ಅದರ್ ಫುಡ್ ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು ಹಿ ವಾಸ್ ಅವಾರ್ಡೆಡ್ ಫಾರ್ ಹೀಸ್ ಅ ಲಿಟರರಿ ವರ್ಕ್ಸ್ ಇದೆ. ಹೀಸ್ ಅ ಲಿಟರರಿ ವರ್ಕ್ಸ್ಗೆ WH ಕ್ವಶನನ್ನು ಫ್ರೇಮ್ ಮಾಡಬೇಕು. ಏನಾಗ್ತದೆ, ವಾಟ್ ವಾಸ್ ಹಿ ಅವಾರ್ಡೆಡ್ ಫಾರ್ ಅಂತ ಬರ್ತದೆ. ಇನ್ನು 16th ನಂದಿನಿ ಮತ್ತು ಮಹೇಶ್ ನಡುವೆ ಇರತಕ್ಕಂಥ ಒಂದು ಕನ್ವರ್ಜೇಷನ್ ಇದೆ. ಇದನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ತರಬೇಕು. ಏನಾಗ್ತದೆ,
ಮಹೇಶ ಆಸ್ಕ್ಡ್ ನಂದಿನಿ ವೇರ್ ಶಿ ವಾಸ್ ದ ಪ್ರೀವಿಯಸ್ ಡೇ ಅಂತ ಬರೆದ್ರೆ ಸಾಕು. ಕೊಟ್ಟ ಸೆಂಟೆನ್ಸಲ್ಲಿ ಎರರ್ ಇದ್ದಾವೆ, ಎರಡು ಎರರನ್ನು ಕರೆಕ್ಟ್ ಮಾಡಬೇಕು. ಸೆಂಟೆನ್ಸ್ ನೋಡಿ, ಭಗತ್ ಸಿಂಗ್ ಸೇಡ್ ದ್ಯಾಟ್ ಹಿ ವುಡ್ ಕ್ಲೈಮ್ ದ ಕ್ಲೌಡ್ಸ್ ಗ್ಲ್ಯಾಡ್ ಆ್ಯಂಡ್ ಶೂ ಟು ದ ವರ್ಲ್ಡ್ ಹೌ ರಿವೋಲ್ಯೂಷನರೀಸ್ ಕ್ಯಾನ್ ಸ್ಯಾಕ್ರಿಫೈಸ್ ದೆಮ್ಸೆಲ್ಸ್ ಟು ದ ಕಾಸ್ ಆಫ್ ದಿ ನೇಷನ್. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಕೇಳಿದ್ದಾರೆ, ಸ್ಯಾಕ್ರಿಫೈಸ್ ಅದ, ಅದು ಎಸ್ ಬರೋದಿಲ್ಲ, ಸಿ ಬರ್ತದೆ. ಇನ್ನೆರಡನೇದು ಅಡ್ವರೇಬಲ್ ಮಿಸ್ಟೇಕ್ ಅದ, ಗ್ಲ್ಯಾಡ್ ಅದ, ಅದೇನಾಗಬೇಕು ಗ್ಲ್ಯಾಡ್ಲಿ ಅಂತ ಬರೀಬೇಕು. ಸೊ ಇವೆರಡು ಮಿಸ್ಟೇಕನ್ನು ಕರೆಕ್ಟ್ ಮಾಡಿ ಬರೀಬೇಕು. ಇನ್ನು 2 ಮಾರ್ಕರ್ ಕ್ವಶನ್. ಫಸ್ಟ್ ಒನ್, ವೈ ಡಿಡ್ ದ ಬಿಯರ್ಡ್ ಮ್ಯಾನ್ ವಾಂಟ್ ಟು ಕಿಲ್ ದ ಕಿಂಗ್? The beard man wanted to kill the king because the king had sentenced his brother and death and taken his property. In the next, what sort of the word and what kind of action would make any situation better? There is no limit to the improvement we can make in our action or speech, nor can we say that a particular action or form of speech is best. What is the best may depend on the ocean and it may be possible to continuously ಮೇಕ್ ಅ ಇಂಪ್ರೂವ್ಮೆಂಟ್ ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. 20ನೇ ಪ್ರಶ್ನೆ, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ದ ಐಡಿಯಾಸ್ ಆಫ್ ಭಗತ್ ಸಿಂಗಾಸ್ ಗ್ರೂಪ್ ಆ್ಯಂಡ್ ದ್ಯಾಟ್ ಆಫ್ ಗಾಂಧೀಜಿ. ಆನ್ಸರ್ ಈಸ್, Bhagat Singh and the revolutionaries believed in using violence. They used bombs and guns against the British and robbed them. But Gandhiji advocated truth and non-violence or ahimsa as a weapon against the British. Next ಕೇಳಿದ್ರು, what is Dr. Kalam's message to the teachers and students? Answer is, Dr. Kalam's message to teachers is that they must ignite the minds of students to help them think big. Students should take a full responsibility to get ready to transform India into a developed nation. Both should exercise their abilities to the fullest. 22nd, write a brief note about Betty's achievements ಅಂತ ಕೇಳಿದ್ರು. So Betty was a great sprinter. She had won 3 gold medals at the 1956 Olympic Games in Melbourne. She added a 4th gold medal at the 1964 Olympics in Tokyo. In 23, why was Aruna Asaf Ali termed as a non-conformist ಅಂತ ಕೇಳಿದ್ದಾರೆ. Answer, Aruna was born into an orthodox Hindu Bengali family in 1909 at Kalka in Haryana. Aruna broke conventions at the age of 19 to marry Asaf Ali, a prominent figure in the freedom struggle and 20 years her senior, so she was termed a non-conformist ಅಂತ ಬರೆದ್ರೆ ಸಾಕು. ನೆಕ್ಸ್ಟ್, ವೈ ಡಿಡ್ ದ ಕಿಂಗ್ ಕಾಲ್ ದ ಫಿಸಿಷಿಯನ್ ಆ್ಯಂಡ್ ಸರ್ಜನ್ಸ್ ಡಾಲ್ಟ್ಸ್ ಅಂತ ಕೇಳಿದ್ದಾರೆ. ದ ಕಿಂಗ್ ವಾಸ್ ಸಫರಿಂಗ್ ಫ್ರಮ್ ಹ್ಯಾವಿಂಗ್ ನಥಿಂಗ್ ಟು ಡೂ. ಹಿ ವಾಸ್ ಬೀಯಿಂಗ್ ಬೋರ್ಡ್ ಟು ಡೆತ್, ಬಟ್ ಹಿ ವಾಸ್ ನಾಟ್ ರೆಡಿ ಟು ಅಡ್ಮಿಟ್ ದಿಸ್. ಹಿ ಗ್ರೋನ್ಡ್ ಆ್ಯಂಡ್ ಮೋರ್ನ್ಡ್ ಆ್ಯಂಡ್ ಕಂಪ್ಲೇನ್ಡ್ ದ್ಯಾಟ್ ಸಮಥಿಂಗ್ ವಾಸ್ ರಾಂಗ್ ವಿತ್ ಹಿಸ್ ಹೆಲ್ತ್. ಫಿಸಿಷಿಯನ್ ಆ್ಯಂಡ್ ಸರ್ಜನ್ಸ್ ಚೆಕ್ಡ್ ಹಿಮ್ ಬಟ್ ದೇ ಕುಡ್ ಫೈಂಡ್ ನಥಿಂಗ್ ರಾಂಗ್, ಸೊ ಹಿ ಕಾಲ್ಡ್ ದ ಫಿಸಿಷಿಯನ್ ಸರ್ಜನ್ಸ್ ಡಾಲ್ಟ್ಸ್ ಅಂತಕ್ಕಂಥದ್ದು ಇತ್ತು. ಇನ್ನು, ಹೌ ಡಿಡ್ ಮಿಸ್ಟರ್ ಕುಮಾರ ಕನ್ಸೋಲ್ ರಣಜಿ ವೆನ್ ಹಿ ಲಾಸ್ಟ್ ದ ಬ್ಯಾಟ್? ಆನ್ಸರ್ ಈಸ್, Kumara told Ranji that he could score more run with any bat. A bat had magic only when the batsman had magic. He advised him that the needed confidence, not a bat. In this way, Kumara consoled Ranji when he had lost the bat. Next one, how did Aunt Polly pull out the Tom's tooth ಅಂತ ಕೇಳಿದ್ರು. Aunt Polly tied one end of the silk thread to Tom's both and tied the other end to the bedpost. She seized the pan of burning coals and suddenly thrust it almost into the boy's face. He pulled back his face and his tooth came out. The tooth hung dangling by the bed post ಅಂತ ಇತ್ತು. ಇನ್ನು 3 ಮಾರ್ಕರ್ ಕ್ವಶನ್ಸ್ ಇದೆ, ಇದೇ ಬರ್ತದೆ. ಸೊ ನೋಡಿ, ಹೌ ಕ್ಯಾನ್ ಯು ಸೇ ದಟ್ ಕಪಿಲ್ ದೇವ ವಾಸ್ ಅ ವೆರಿ ನಾಟಿ ಇನ್ ಹೀಸ್ ಚೈಲ್ಡ್ಹುಡ್ ಅಂತಿದೆ. ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಂಡು ಆನ್ಸರನ್ನು ಪ್ರಿಪೇರ್ ಮಾಡಿರಿ. ಇನ್ನು 26ರಲ್ಲಿ ಹೌ ಡಸ್ ದ ಪೋಯೆಟ್ ಬ್ರಿಂಗ್ ಔಟ್ ದ ವ್ಯಾಲ್ಯೂ ನೋಬಲ್ನೆಸ್ ಆ್ಯಂಡ್ ಕೇರ್ನೆಸ್ ನೋಬಲ್ನೆಸ್ ಇನ್ ದಿ ಪೋಯಮ್ ಅಂತಿದೆ. ಇದು ಪೋಯಮ್ದು ನಾವು ಸಮರಿಯನ್ನು ಕೊಟ್ಟಿತ್ತು. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು RCG ಇದಾವೆ. ಓ ಕಿಂಗ್, ಒನ್ ಆಫ್ ಯುವರ್ ಡೆಡ್ ಬ್ರದರ್ಸ್ ಕ್ಯಾನ್ ವಿ ಬಿ ರಿವ್ಯೂಡ್ ಅಂತ ಇದೆ. ಹೂ ಈಸ್ ದ ಸ್ಪೀಕರ್? ದ ಇನ್ವಿಸಿಬಲ್ ವಾಯ್ಸ್ ಆರ್ ಯಕ್ಷ. ಹೂ ಈಸ್ ದ ಕಿಂಗ್? ಯುಧಿಷ್ಠರ. ವಾಟ್ ಡಸ್ ದ ವರ್ಡ್ ರಿವೈವ್ ಅಂದರೆ ಟು ಬ್ರಿಂಗ್ ಬ್ಯಾಕ್ ಅಂತ ಬರೀಬೇಕು. ಇನ್ನು ಐ ಆಮ್ ನಾಟ್ ವಾಂಟೆಡ್ ಇನ್ ಯುವರ್ ಹೌಸ್ ಅಂತ ಕೇಳಿದ್ದಾರೆ. ಹೂ ವಾಸ್ ಐ ಅಂತ ಕೇಳಿದ್ದಾರೆ. ಆಂಟ್ ಆರ್ ಜುಮ್ಮನ್ಸ್ ಅಂತ ಬರಬೇಕು. ವೇರ್ ವಾಸ್ ದ ಸ್ಪೀಕರ್? ಜುಮ್ಮನಾಸ್ ಹೌಸ್. ವೈ ಡಿಡ್ ದ ಸ್ಪೀಕರ್ ಸೇ ಸೊ? ಸಿ ವಾಸ್ ನಾಟ್ ಟ್ರೀಟೆಡ್ ವೆಲ್ ಬೈ ಜುಮ್ಮನ ಆ್ಯಂಡ್ ಹೀಸ್ ವೈಫ್. ಇನ್ನು ನೆಕ್ಸ್ಟ್, ಫ್ರೆಂಡ್ ಸಿಟ್ ಡೌನ್ ಆ್ಯಂಡ್ ವಾರ್ಮ್ ಯುವರ್ ಸೆಲ್ಫ್, ಯು ಮೇ ಬಿ ಟಯರ್ಡ್ ಅಂತ ಇದೆ. ಹೂ ಸೇಡ್ ದಿಸ್ ವರ್ಡ್? ಬಿಷಾಪ. ಹೂ ಈಸ್ ಅಡ್ರೆಸ್ಡ್ ಆಸ್ ಫ್ರೆಂಡ್? ಜೀನ್ ವಾಲ್ಜಿನ್. What does the line of the tell about the speaker? The line shows that the bishop was a kind man. In a freedom is our universal speech, equality the experienced grace. What was the became universal speech ante kelidru? Freedom.
What do these lines mean? These lines mean that freedom and equality can be experienced by all after independence. What is the context of this extract ಅಂತ ಕೇಳಿದ್ರು, ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ ಅಂತ, ಇಂಡಿಪೆಂಡೆಂಟ್ ಇಂಡಿಯಾ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಇದನ್ನು ಪ್ರೊಫೈಲ್ ರೈಟಿಂಗ್ ಅಂತಾರೆ. ಇಲ್ಲಿ ನಿಮಗೆ ನೇಮ್, ಪ್ಲೇಸ್, ಡೇಟ್ ಆಫ್ ಬರ್ತ್, ಸ್ಪಾಸ್, ನಿಕ್ ನೇಮ್, ಅಚೀವ್ಮೆಂಟ್, ಅವಾರ್ಡ್ಸ್ ಕೊಡ್ತಾರೆ. ಅದನ್ನೇ ಒಂದು ಏನು ಮಾಡಬೇಕು, ಸಿಂಪಲ್ ಪ್ಯಾರಾಗ್ರಾಫಲ್ಲಿ ಬರೀಬೇಕು. ದಿಸ್ ಈಸ್ ಪ್ರೊಫೈಲ್ ಆಫ್ ದ ಇಂಡಿಯನ್ ಕ್ರಿಕೆಟ್ ಕ್ಯಾಪ್ಟನ್ ಮಿಸ್ಟರ್ ಕಪಿಲ ದೇವ. ಹಿ ವಾಸ್ ಬಾರ್ನ್ ಆನ್ 6 January 1959 in Chandigarh. His spouse name is Romi Dev. His nicknames are the Haryana Hurricane, Capsids. His achievements are Indian cricket captain, Cricket World Cup in 1983. His awards are Padmasri, Padma Bhushan, etc. ಅಂತ ಒಂದು ಸಿಂಪಲ್ ಪ್ಯಾರಾಗ್ರಾಫನ್ನು ಬರೆದ್ರೆ ಅದನ್ನೇ ಏನಂತಾರೆ, ಪ್ರೊಫೈಲ್ ರೈಟಿಂಗ್ ಅಂತ ಕರೀತಾರೆ. ಇನ್ನು ಒಂದು ಕತೆ ಕೇಳಿದ್ದಾರೆ. ಯಾವ ಕತೆ ಇದೆ ಅಂದರೆ ಟೋರ್ಟೈಸ್ ಮತ್ತು ಹೇರ್ನಲ್ಲಿರ್ತಕ್ಕಂಥ ಒಂದು ಕತೆ. ಸೊ ಇದು ಬಹಳ ಮಾರಲ್ ಆಗಿರ್ತಕ್ಕಂಥ ಕತೆ. ಸೊ ನಿಮಗೂ ಕೂಡ ಗೊತ್ತಿದೆ, ಆಮೆ ಮತ್ತು ಮೊಲದ ಕತೆ ಅಂತ ಹೇಳ್ತಿರಲ್ಲ, ಸೊ ಅದು ಕತೆ ಇದೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡುವಾಗ ಒನ್ಸ್ ಅಪಾನ್ ಅ ಟೈಮ್ ಅಂತ ಬರೀರಿ. ಸೊ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಲಾಸ್ಟ್ ಇಲ್ಲಿ ಏನು ಬರೀಬೇಕಪ್ಪ ಅಂತಂದ್ರೆ ಮಾರಲ್ ಅಂತ ಬರೀಬೇಕು. ಮಾರಲ್ ಅಂದರೆ ನೀತಿ, ಸ್ಲೋ ಆ್ಯಂಡ್ ಸ್ಟಡಿ, ವಿನ್ ದ ರೇಸ್ ಅಂತ ನೀವೇನು ಮಾಡಬೇಕು, ಇದಕ್ಕೊಂಡ ಲಾಸ್ಟ್ ಮೌಲ್ಯವನ್ನು ಬರೀಬೇಕು. ಓಕೆನಾ. ಇನ್ನು ಸ್ಟಡಿ ದ ಪಿಕ್ಚರ್ ಅಂತ ಕೇಳ್ತಾರೆ. ಸೊ ಈ ಪಿಕ್ಚರ್ ಮೇಲೆ ನೀವೊಂದು 5-6 ಸೆಂಟೆನ್ಸನ್ನು ಬರೀಬೇಕು. ಏನೆಲ್ಲ ಇದೆ ಅದನ್ನು ಬರೀರಿ. ಸೊ ನಾನೇನು ಬರೆದಿದ್ದೀನಿ, ದ ಪಿಕ್ಚರ್ ಶೂಸ್ ಅ ಪ್ಲೇ ಗ್ರೌಂಡ್ ವಿತ್ ಚಿಲ್ಡ್ರನ್ ಪ್ಲೇಯಿಂಗ್ ಹ್ಯಾಪಿಲಿ, ಅ ಬಾಯ್ ಈಸ್ ಸಿಟ್ಟಿಂಗ್ ಆನ್ ಅ ಸ್ವಿಂಗ್ ಆ್ಯಂಡ್ ಎಂಜಾಯ್ ಹಿಮ್ಸೆಲ್ಫ್, ಅ ಗರ್ಲ್ ಈಸ್ ಕೀಪಿಂಗ್ ವಿತ್ ಅ ರೋಪ್ ನಿಯರ್ ದ ಗ್ರಾಸ್, 2 boys are playing with the sand and toys on the ground, there is a slide and ladder behind the swing, trees, clouds, grass make the park look beautiful, all the children look cheerful and are having together ಅಂತ ಇದೆ. ಇದರಲ್ಲಿ ಏನಿದೆ ಅಷ್ಟಾದರೂ ಬರೀರಿ. ದಿಸ್ ಈಸ್ ಅ ಪ್ಲೇ ಗ್ರೌಂಡ್, 2 boys 2 girls ಆರ್ ದೇರ್, ಆಮೇಲೆ ಬಾಯ್ಸ್ ಆರ್ ಪ್ಲೇಯಿಂಗ್, ದ ನೇಚರ್ ಈಸ್ ವೆರಿ ಬ್ಯೂಟಿಫುಲ್. ಈ ಥರನಾಗಿ ನೀವು ಏನು ಬರೀಬೇಕು, 4-5 ಸೆಂಟೆನ್ಸ್ ಬರೆದು ನಿಮಗೆ ಅಂಕಗಳನ್ನು ಕೊಡ್ತಾರೆ. ಪದ್ಯ ನೋಡಿ, ಐ ಆಮ್ ಗ್ರೇಟ್ಫುಲ್ ಇದೆ. ಸೊ ಅದು ಕೂಡ ವೆರಿ ಇಂಪಾರ್ಟೆಂಟು, ಬಾಹೆಟ್ ಮಾಡಿ. ಅಥವಾ ಇನ್ನೊಂದು ಸಮಥಿಂಗ್ದಿಂದ ಅಗೇನ್ವರೆಗೆ ಇದೆ, ಇದು ಕೂಡ ಇಂಪಾರ್ಟೆಂಟ್ ಅಂತ ಕೊಟ್ಟಿತ್ತು. ಓಕೆನಾ. ಇನ್ನು 2 ಪ್ಯಾಸೇಜ್ ಕ್ವಶನ್ ಕೊಟ್ಟಿದ್ರು. ವಾಟ್ ಇಟ್ ಆರ್ಗನೈಸ್ ಟು ಡೂ ವಿತ್ ಮನಿ ಕಲೆಕ್ಟೆಡ್ ಫ್ರಮ್ ದಿ ಫೆಸ್ಟಿವಲ್ಸ್, ಅದು ಕೊಟ್ಟಿದ್ದೀನಿ. ನೇಮ್ ದ ಇಂಡಿಯನ್ ಫಿಲ್ಮ್ಸ್ ವಿಚ್ ವೇರ್ ಸ್ಕ್ರೀನ್ಡ್ ಎಟ್ ದ 10th ಚಿಲ್ಡ್ರನ್ಸ್ ಫಿಲ್ಮ್ ಫೆಸ್ಟಿವಲ್ ಇನ್ ಹೈದರಾಬಾದ್. ಇದು ಪ್ಯಾಸೇಜ್ ಓದಿ ಪ್ರಶ್ನೆಗೆ ಉತ್ತರ ಬರೀಬೇಕು. ಆರಾಮಾಗಿ ನೀವು 4 ಮಾರ್ಕ್ಸ್ ಇಲ್ಲಿಂದ ಏನು ಮಾಡ್ತೀರಪ್ಪ ಅಂದರೆ ಪಡಿತೀರಿ. ಓಕೆನಾ. ಇನ್ನು ಉಪಗುಪ್ತ ನೋಡಿ, ಇದನ್ನು ಚೆನ್ನಾಗಿ ಬಾಹೆಟ್ ಮಾಡಿ 4 ಅಂಕಕ್ಕೆ ಗ್ಯಾರಂಟಿಯಾಗಿ ಸಿಗ್ತದೆ. ಸೊ ಇಷ್ಟೇ ಇದೆ. ಸೊ ಇಷ್ಟೇ ಅಂದರೆ ಒಂದು 7 ಸಾಲು ಬರೀಬೇಕು. 4 ಮಾರ್ಕ್ಸ್ ನಿಮಗೆ ಫಿಕ್ಸ್ ಆಗಿ ಬರ್ತಕ್ಕಂಥ ಒಂದು ಪ್ರಶ್ನೆ. ಇನ್ನು 3 ಎಸ್ಸೆಗಳನ್ನು ಕೇಳಿದ್ದಾರೆ. ಯೂಸಸ್ ಆಫ್ ಕಂಪ್ಯೂಟರ್ಸು, ಎನ್ವಿರಾನ್ಮೆಂಟಲ್ ಪೊಲ್ಯೂಷನು, ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್. ಸೊ ನಾನು ನಿಮಗೆ ಯೂಸಸ್ ಆಫ್ ಕಂಪ್ಯೂಟರ್ ಅಂತ ಕೊಟ್ಟಿದ್ದೀನಿ. ಇಷ್ಟೇ ಇದೆ, ಒಂದು 15 ಸಾಲು ನೀಟಾಗಿ ಬಾಹೆಟ್ ಮಾಡಿರಿ. ಕಂಪ್ಯೂಟರ್ಸ್ ಆರ್ ಯೂಸ್ ಟು ಸ್ಟೋರ್ ಇನ್ಫಾರ್ಮೇಷನ್, ದ ಹೆಲ್ಪ್ ಸ್ಟೂಡೆಂಟ್ಸ್ ಟು ಸ್ಟಡಿ ಆ್ಯಂಡ್ ಟು ಹೋಮ್ವರ್ಕ್, ಕಂಪ್ಯೂಟರ್ಸ್ ಆರ್ ಯೂಸ್ ಟು ಟೈಪ್ ಲೆಟರ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್. ಇಷ್ಟು ನೀವು ಬರೆದ್ರು ನಿಮಗೆ ಆರಾಮಾಗಿ 4 ಅಂಕಗಳನ್ನು ಕೊಡ್ತಾರೆ. ಇನ್ನು ಲಾಸ್ಟ್ ಲೆಟರ್ ಇದೆ ನೋಡಿ. ಸೊ ನೀವು ಇಮ್ಯಾಜಿನ್ ಆಶಾ ಅಕ್ಷಯ್ ಸ್ಟಡಿಂಗ್ ಇನ್ ಗವರ್ಮೆಂಟ್ ಹೈಸ್ಕೂಲ್ KG ಗವರ್ಮೆಂಟ್ ಹೈಸ್ಕೂಲ್ ವಿದ್ಯಾನಗರ ಹುಬ್ಬಳ್ಳಿ. ಸೊ ನೀವೇನು ಬರೀಬೇಕು, ರೈಟ್ ಅ ಲೆಟರ್ ಟು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ರಿಕ್ವೆಸ್ಟಿಂಗ್ ಟು ಪ್ರೊವೈಡ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇನ್ ಯುವರ್ ಏರಿಯಾ. ಸೊ ಅವಾಗ ನೀವೇನು ಬರೀಬೇಕು, ಮೇಲೆ ನಿಮ್ಮ ಹೆಸರು ಬರೀತೀರಿ, ಆಶಾ ಅಥವಾ ಆಕಾಂಕ್ಷಾ, 9th ಸ್ಟ್ಯಾಂಡರ್ಡು, GHS ವಿದ್ಯಾನಗರ ಹುಬ್ಬಳ್ಳಿ. ಯಾರಿಗೆ ಬರೀಬೇಕು, ಟು ಹಾಕ್ರಿ, ದ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ವಿದ್ಯಾನಗರ, ರೆಸ್ಪೆಕ್ಟೆಡ್ ಸರ್ ಅಂತ ಬರೀರಿ. ಸಬ್ಜೆಕ್ಟ್ ರಿಕ್ವೆಸ್ಟ್ ಟು ಪ್ರೊವೈಡ್ ವಾಟರ್ ಫೆಸಿಲಿಟಿ ಇನ್ ಅವರ್ ಏರಿಯಾ. ಅವಾಗ ಇದು ಲೆಟರ್ ಆಫ್ ದ ಬಾಡಿ ನೀವೇನು ಬರಬೇಕು, ಐ ಆಮ್ ಅ ರೆಸಿಡೆಂಟ್ ಆಫ್ ವಿದ್ಯಾನಗರ ಹುಬ್ಬಳ್ಳಿ, ಐ ವುಡ್ ಲೈಕ್ ಟು ಬ್ರಿಂಗ್ ಟು ಯು ಕೈಂಡ್ ನೋಟಿಸ್ ದ್ಯಾಟ್ ವಾಟರ್ ಸ್ಕಾರ್ಸಿಟಿ ಹ್ಯಾಸ್ ಹಿಟ್ ಅವರ್ ಏರಿಯಾ, ದ ಪೈಪ್ ಲೈನ್ ಕನೆಕ್ಷನ್ ವಾಸ್ ಡನ್ by the municipal office 6 months back, but no water flows in it. Here the residents have to buy water there everybody needs. The poor can't afford to buy water, so I request you to kindly provide proper water facility in our area at the earliest. We will be much obliged ಅಂತ ಇದೆ. ಥ್ಯಾಂಕಿಂಗ್ ಯು ಯುವರ್ಸ್ ಫೇತ್ಫುಲಿ ಆಶಾ ಅಕ್ಷಯ್ ಅಂತ ಬರೆದ್ರೆ ಕಂಪ್ಲೀಟ್ ಆಗ್ತದೆ. ಇಷ್ಟಿತ್ತು ಈ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ.